ಹೈ, ನಿಮ್ಮಲ್ಲಿ ತುಂಬಾ ಜನ ಪೆಟ್ ಲವರ್ಸ್ ಇದ್ದೀರಾ. ಅದರಲ್ಲೂ ನಾಯಿಗಳನ್ನ ಸಾಕೋದಂದ್ರೆ ನಿಮ್ಮಲ್ಲಿ ತುಂಬಾ ಜನರಿಗೆ ತುಂಬಾನೇ ಇಷ್ಟ. ನಾಯಿಗಳನ್ನ ಮನುಷ್ಯನ ಬೆಸ್ಟ್ ಫ್ರೆಂಡ್ ಅಂದ್ರೆ ತಪ್ಪಿಲ್ಲ. ಹಾಗಂತ ಎಲ್ಲಾ ಜಾತಿಯ ನಾಯಿಗಳನ್ನ ಮನುಷ್ಯರು ಸಾಕೋದಕ್ಕೆ ಸಾಧ್ಯವಿಲ್ಲ. ಕೆಲವು ನಾಯಿಗಳು ತುಂಬಾನೇ ಅಗ್ರೆಸಿವ್ ಆಗಿರ್ತವೆ. ಈ ವಿಡಿಯೋದಲ್ಲಿ ನಮ್ಮ ಜಗತ್ತಿನಲ್ಲಿ ಇರುವ ತುಂಬಾ ಸುಂದರವಾಗಿರುವ ನಾಯಿಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಹಾಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಸಾಕು. ಡಾಲ್ಮೇಷಿಯನ್ ಈ ಪ್ರಜಾತಿಯ ನಾಯಿಗಳು ಹಾಲಿವುಡ್ ನ 101 ಡಾಲ್ಮೇಷಿಯನ್ ಸಿನಿಮಾದ ಮೂಲಕ ಪ್ರಪಂಚದಾದ್ಯಂತ ಫೇಮಸ್ ಆಗ್ತವೆ. ಇದರಿಂದ ಸಡನ್ ಆಗಿ ಜಾತಿಯ ನಾಯಿಗಳನ್ನ ಸಾಕೋದಕ್ಕೆ ತುಂಬಾ ಇಷ್ಟಪಡ್ತಾರೆ. ಈಗಲೂ ಕೂಡ ಇವುಗಳ ಡಿಮ್ಯಾಂಡ್ ಏನು ಕಡಿಮೆಯಾಗಿಲ್ಲ. ಯಾಕಂದ್ರೆ ಈ ನಾಯಿಗಳ ಮೇಲಿರುವ ಈ ಬಿಳಿ ಮತ್ತು ಕಪ್ಪು ಬಣ್ಣ ತುಂಬಾ ಜನರನ್ನ ಅಟ್ರಾಕ್ಟ್ ಮಾಡುತ್ತೆ. ಜೊತೆಗೆ ಈ ಪ್ರಜಾತಿಯ ನಾಯಿಗಳು ತುಂಬಾನೇ ಬುದ್ಧಿವಂತ ಜೀವಿಗಳು. ಇವುಗಳಿಗೆ ಸ್ವಲ್ಪ ಟ್ರೈನಿಂಗ್ ಕೊಟ್ಟರೆ ಸಾಕು, ಯಾವ ಕೆಲಸವನ್ನ ಬೇಕಾದ್ರೂ ತುಂಬಾ ಬೇಗವಾಗಿ ಕಲಿಯಬಲ್ಲವು. ಇದರ ಬುದ್ಧಿವಂತಿಕೆಯಿಂದ ಇದನ್ನ ಗಾಡ್ ಡಾಗ್ ಅಂತಾನೂ ಕರೀತಾರೆ. ಇದರ ಎನರ್ಜಿ ಲೆವೆಲ್ಸ್ ನಾರ್ಮಲ್ ನಾಯಿಗಳಿಗಿಂತ ತುಂಬಾನೇ ಹೆಚ್ಚಾಗಿರುತ್ತದೆ. ಇಲ್ಲಿ ವಿಚಿತ್ರ ಏನು ಅಂದ್ರೆ ಈ ನಾಯಿಗಳು ಹುಟ್ಟುವಾಗ ಬಿಳಿ ಬಣ್ಣದಲ್ಲಿ ಹುಟ್ಟುತ್ತವೆ. ಇದರ ದೇಹದ ಮೇಲೆ ಯಾವುದೇ ರೀತಿಯ ಕಪ್ಪು ಚುಕ್ಕೆಗಳು ಇರುವುದಿಲ್ಲ. ಆದ್ರೆ ಇವು ಹುಟ್ಟಿದ 2 ರಿಂದ 3 ವಾರಗಳ ನಂತರ ಇವುಗಳ ದೇಹದ ಮೇಲೆ ಕಪ್ಪು ಚುಕ್ಕೆಗಳು ಕಂಡು ಬರ್ತವೆ. ಇಲ್ಲಿ ನಿಮ್ಮನ್ನ ಆಶ್ಚರ್ಯಪಡಿಸುವ ಸಂಗತಿ ಏನಂದ್ರೆ ಮನುಷ್ಯರ ಫಿಂಗರ್ ಪ್ರಿಂಟ್ಸ್ ಯಾವ ರೀತಿ ಡಿಫರೆಂಟ್ ಆಗಿರುತ್ತೋ ಅದೇ ರೀತಿ ಇದರ ದೇಹದ ಮೇಲಿರುವ ಕಪ್ಪು ಚುಕ್ಕೆಗಳ ಪ್ಯಾಟರ್ನ್ಸ್ ಕೂಡ ಕಂಪ್ಲೀಟ್ ಆಗಿ ಡಿಫರೆಂಟ್ ಆಗಿರುತ್ತದೆ. ಅಂದ್ರೆ ಒಂದು ನಾಯಿಯ ಕಪ್ಪು ಚುಕ್ಕೆ ಮತ್ತೊಂದು ನಾಯಿಯ ಕಪ್ಪು ಚುಕ್ಕೆಗೆ ಯಾವುದೇ ಕಾರಣಕ್ಕೂ ಮ್ಯಾಚ್ ಆಗೋದಿಲ್ಲ. ಡ್ಯಾಕ್ಸ್ಯಾಂಡ್ ಕುಳ್ಳಗಿರುವ ಈ ನಾಯಿಯ ಪ್ರಜಾತಿಯನ್ನ ಸಾಸೇಜ್ ಡಾಗ್ ಅಂತ ಕರೀತಾರೆ. ಈ ಪ್ರಜಾತಿಯ ನಾಯಿಗಳು ತುಂಬಾನೇ ಕ್ಯೂಟ್ ಆದ ಜೀವಿ ಅಂತ ನಾನೇನು ಪ್ರತ್ಯೇಕವಾಗಿ ಹೇಳುವ ಅವಶ್ಯಕತೆ ಏನಿಲ್ಲ. ಇದು ಬರೀ ಕ್ಯೂಟ್ ಆದ ಜೀವಿ ಅಷ್ಟೇ ಅಲ್ಲ, ತುಂಬಾನೇ ತುಂಟ ಸ್ವಭಾವದ ಜೀವಿ ಕೂಡ. ಇದನ್ನ ನೀವು ಮನೆಯಲ್ಲಿ ಸಾಕಿದ್ರೆ ನಿಮಗೆ ಟೈಮ್ ಪಾಸ್ ಆಗೋದೇ ಗೊತ್ತಾಗೋದಿಲ್ಲ. ಇದು ನೋಡುವುದಕ್ಕೆ ಮಾತ್ರ ಚಿಕ್ಕದಾಗಿರುತ್ತದೆ, ಆದ್ರೆ ಇವುಗಳಿಗೆ ಹಸಿವು ತುಂಬಾನೇ ಜಾಸ್ತಿ ಇರುತ್ತೆ. ಯಾವಾಗ್ಲೂ ಏನಾದ್ರೂ ಒಂದನ್ನು ತಿನ್ನೋದಕ್ಕೆ ಹುಡುಕುತ್ತಾನೆ ಇರುತ್ತವೆ. ಇದರಿಂದ ಕೆಲವೊಂದು ಬಾರಿ ನಾಯಿಗಳು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ನಡೆಯೋದಕ್ಕೂ ಕೂಡ ತುಂಬಾನೇ ಕಷ್ಟಪಡ್ತವೆ. ಅಂದ್ರೆ ಅಷ್ಟೊಂದು ದಪ್ಪವಾಗಿ ಬಿಡ್ತವೆ. ಯಾವಾಗ್ಲೂ ತಿಂತಾನೆ ಇದ್ರೆ ದಪ್ಪ ಆಗೋದು ಸಹಜನೇ. ಆದ್ರೆ ಇವು ಎಷ್ಟೇ ದಪ್ಪ ಆದ್ರೂ ಮತ್ತು ಸೋಂಬೇರಿಗಳಾದ್ರೂ ಕೂಡ ನೋಡೋದಕ್ಕೆ ತುಂಬಾನೇ ಕ್ಯೂಟ್ ಆಗಿ ಕಾಣಿಸ್ತವೆ. ಸಮೋಯ್ಡ್ ಈ ಬಿಳಿ ಬಣ್ಣದಲ್ಲಿ ಕಾಣುವ ಈ ನಾಯಿ ಸ್ವಲ್ಪ ನೋಡೋದಕ್ಕೆ ನರಿಯ ತರ ಕಾಣಿಸುತ್ತದೆ. ಈ ನಾಯಿಯ ಜಾತಿ ತುಂಬಾನೇ ಯುನೀಕ್ ಮತ್ತು ಕ್ಯೂಟ್ ಆಗಿರುತ್ತೆ. ಹಾಗೂ ಈ ನಾಯಿಗಳು ಮಾಡುವ ಶಬ್ದ ಕೇಳೋದಕ್ಕೆ ತುಂಬಾ ಹಿಂಪಾಗಿರುತ್ತೆ. ಸರಿಗಮಪ ಶೋಗೆ ಇದನ್ನ ಕಳಿಸ್ಬೇಕು ನೋಡಿ. ಇದರ ಸ್ಮೈಲ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ. ಸುಮ್ನೆ ಇದ್ರೂ ಕೂಡ ಇದು ಸ್ಮೈಲ್ ಮಾಡ್ತಾ ಇರೋ ರೀತಿ ಕಾಣಿಸುತ್ತದೆ. ಈ ನಾಯಿಗಳಲ್ಲಿರುವ ವಿಶೇಷತೆ ಏನಂದ್ರೆ ಈ ನಾಯಿಗಳು ವಾಸನೆ ಬರೋದಿಲ್ಲ. ಎಲ್ಲಾ ನಾಯಿಗಳ ತರ ಇವುಗಳಿಗೆ ಪದೇ ಪದೇ ಸ್ನಾನ ಮಾಡಿಸುವ ಅವಶ್ಯಕತೆ ಇಲ್ಲ. ತುಂಬಾ ದಿನಗಳವರೆಗೂ ನೀವು ಇದಕ್ಕೆ ಸ್ನಾನ ಮಾಡಿಸಿಲ್ಲ ಅಂದ್ರೂ ಪರವಾಗಿಲ್ಲ, ಇದರ ದೇಹದಿಂದ ಸ್ಮೆಲ್ ಬರೋದೇ ಇಲ್ಲ. ಪೊಮೇರಿಯನ್ ಈ ನಾಯಿಗಳನ್ನ ಜಗತ್ತಿನ ಅತ್ಯಂತ ಸುಂದರವಾದ ಜೀವಿ ಅಂದ್ರೆ ತಪ್ಪಿಲ್ಲ. ಅಷ್ಟೊಂದು ಕ್ಯೂಟ್ ಆಗಿದೆ ಈ ನಾಯಿಗಳು. ನಾಯಿಗಳಂದ್ರೆ ಇಷ್ಟ ಇಲ್ಲದವರ ಮನಸ್ಸನ್ನ ಕೂಡ ಈ ಪೊಮೇರಿಯನ್ ನಾಯಿಗಳು ಕದಿಯಬಲ್ಲವು. ಈ ನಾಯಿಗಳು ಮರಿಗಳಿದ್ದಾಗ ಎಷ್ಟೊಂದು ಕ್ಯೂಟ್ ಆಗಿ ಕಾಣಿಸ್ತವೆ ಅಂತ ನೀವೇ ನೋಡಿ. ತುಂಬಾ ಸ್ಮಾರ್ಟ್ ಮತ್ತು ಎನರ್ಜೆಟಿಕ್ ಆಗಿರುವ ಜೀವಿ ಇದು. ಮನುಷ್ಯರ ಜೊತೆಗೆ ತುಂಬಾನೇ ಫ್ರೆಂಡ್ಲಿಯಾಗಿ ಆಟ ಆಡುವ ಜೀವಿ ಇದು. ಇದರಿಂದಾನೇ ಈ ನಾಯಿ ಮರಿಗಳನ್ನ ಫ್ರೆಂಡ್ಸ್ ಗೆ ಗಿಫ್ಟ್ ಕೊಡೋದಕ್ಕೆ ಇಲ್ಲ ಮನೆಯಲ್ಲಿ ಸಾಕೋದಕ್ಕೆ ತುಂಬಾ ಜನ ಇಷ್ಟಪಡ್ತಾರೆ. ಈ ನಾಯಿಗಳು ತಮ್ಮನ್ನ ತಾವು ತುಂಬಾ ಬಲಶಾಲಿ ಅಂತ ಅಂದ್ಕೊಂಡು ದೊಡ್ಡ ನಾಯಿಗಳನ್ನ ನೋಡಿ ಬೊಗಳೋದಕ್ಕೆ ಶುರು ಮಾಡ್ತವೆ. ಇವುಗಳನ್ನ ಮನೆಗಳಲ್ಲಿ ಸಾಕೋದಕ್ಕೂ ಮೊದಲು ಇವುಗಳಿಗೆ ಸ್ವಲ್ಪ ಟ್ರೈನಿಂಗ್ ಅನ್ನ ತಪ್ಪದೇ ಕೊಡಬೇಕು. ಯಾಕಂದ್ರೆ ಈ ನಾಯಿಗಳು ಒಂದೇ ಜಾಗದಲ್ಲಿ ಸುಮ್ಮನೆ ಇರುವಂತಹ ಜೀವಿಗಳಲ್ಲ. ಯಾವಾಗ್ಲೂ ಏನಾದ್ರೂ ಒಂದು ಕಿತಾಪತಿಯನ್ನ ಮಾಡ್ತಲೇ ಇರ್ತವೆ. ಅಷ್ಟೊಂದು ತುಂಟ ಸ್ವಭಾವದ ಜೀವಿಗಳು ಇವು. ಬೀಗಲ್ ಕ್ಯೂಟ್ ಆದ ನಾಯಿಗಳ ಬಗ್ಗೆ ಮಾತನಾಡ್ತಾ ಇರ್ಬೇಕಾದ್ರೆ ಈ ಪ್ರಜಾತಿಯನ್ನ ಮರೆಯೋದಕ್ಕೆ ಹೇಗೆ ಸಾಧ್ಯ? ಈ ನಾಯಿಗಳು ನೋಡೋದಕ್ಕೆ ಎಷ್ಟು ಕ್ಯೂಟ್ ಆಗಿ ಇರ್ತವೆ ಅಷ್ಟೇ ಬುದ್ಧಿವಂತ ಜೀವಿಗಳು ಕೂಡ. ಇದು ತನ್ನ ಯಜಮಾನನಿಗೆ ಏನ್ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧವಾಗಿ ಇರುತ್ತವೆ. ಅಂದ್ರೆ ತನ್ನ ಜೀವ ಕೊಡೋದಕ್ಕೂ ಹಿಂಜರಿಯೋದಿಲ್ಲ. ಈ ನಾಯಿಗಳ ಸ್ಮೆಲ್ ತುಂಬಾನೇ ಸ್ಟ್ರಾಂಗ್ ಆಗಿ ಇರುತ್ತೆ. ಇದರಿಂದ ಈ ಪ್ರಜಾತಿಯ ನಾಯಿಗಳನ್ನ ಏರ್ಪೋರ್ಟ್ ಮತ್ತು ಸೆಕ್ಯೂರಿಟಿ ಫೋರ್ಸ್ ನಲ್ಲಿ ಬಳಸಲಾಗುತ್ತೆ. ಫುಡ್ಸ್, ಎಕ್ಸ್ಪ್ಲೋಸಿವ್ಸ್, ಡ್ರಗ್ಸ್, ಇಲ್ಲಿಗಲ್ ಮಟೀರಿಯಲ್ಸ್ ಗಳನ್ನ ಸ್ಮೆಲ್ ಮಾಡಿ ಗುರುತಿಸಬಲ್ಲದು. ಇದನ್ನ ಕೇಳಿ ಈ ನಾಯಿಗಳನ್ನ ಸಾಕೋದು ಸೇಫ್ ಅಲ್ಲ ಅಂತ ನಿಮಗೆ ಎನಿಸಬಹುದು. ಹಾಗೇನಿಲ್ಲ, ಇವುಗಳಿಗೆ ಸ್ವಲ್ಪ ಟ್ರೈನಿಂಗ್ ಕೊಟ್ರೆ ಸಾಕು, ಇವುಗಳನ್ನ ಆರಾಮಾಗಿ ಮನೆಗಳಲ್ಲಿ ಕೂಡ ಸಾಕಬಹುದು. ಗೋಲ್ಡನ್ ರಿಟ್ರೈವರ್ ಈ ಪ್ರಜಾತಿಯ ನಾಯಿಗಳ ಬಗ್ಗೆ ನಿಮ್ಮಲ್ಲಿ ತುಂಬಾ ಜನರಿಗೆ ಗೊತ್ತಿರುತ್ತೆ. ಯಾಕಂದ್ರೆ ನಿಮ್ಮ ಸುತ್ತಮುತ್ತಲೂ ಕೂಡ ತುಂಬಾ ಜನ ಈ ನಾಯಿಗಳನ್ನ ಸಾಕ್ತಾ ಇರಬಹುದು. ಅಷ್ಟೇ ಯಾಕೆ ಈ ವಿಡಿಯೋ ನೋಡ್ತಾ ಇರೋರ ಮನೆಯಲ್ಲೂ ಕೂಡ ಈ ನಾಯಿಯನ್ನ ಸಾಕ್ತಾ ಇರಬಹುದು. ನಿಮ್ ಮನೆಯಲ್ಲಿ ಈ ನಾಯಿ ಸಾಕ್ತಾ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಈ ಗೋಲ್ಡನ್ ರಿಟ್ರೈವರ್ ಸಾಕ್ತಾ ಇರುವ ಮನೆಗಳಲ್ಲಿ ಬೇರೆ ನಾಯಿಗಳನ್ನ ಸಾಕಲು ಇಷ್ಟಪಡೋದಿಲ್ಲ. ಯಾಕಂದ್ರೆ ಮನೆಯಲ್ಲಿ ಸಾಕೋದಕ್ಕೆ ಈ ಜಾತಿಯ ನಾಯಿ ಪರ್ಫೆಕ್ಟ್ ಆಗಿರುತ್ತೆ. ಇದರ ಬಿಹೇವಿಯರ್ ಮತ್ತು ಕ್ಯೂಟ್ನೆಸ್ ನಿಂದ ಯಾರನ್ನ ಬೇಕಾದ್ರೂ ತನ್ನ ಕಡೆ ಸೆಳೆಯಬಲ್ಲದು. ಈ ನಾಯಿಗಳನ್ನ ಕೆಲವರು ಥೆರಪಿ ಡಾಗ್ ರೀತಿ ಕೂಡ ಬಳಸಲಾಗುತ್ತದೆ. ಹಾಗೂ ಮನುಷ್ಯರ ಕೆಲಸದಲ್ಲಿ ಇದು ತುಂಬಾನೇ ಸಹಾಯ ಮಾಡುತ್ತೆ. ಇವು ಮನುಷ್ಯರ ಮೇಲೆ ತೋರಿಸುವ ಪ್ರೀತಿ ಯಾವ ಥೆರಪಿಗಿಂತಲೂ ಕಡಿಮೆ ಇಲ್ಲ ಎನಿಸುತ್ತೆ. ಸೇಂಟ್ ಬರ್ನಾರ್ಡ್ ಈ ಪ್ರಜಾತಿಯ ನಾಯಿಗಳು ನೋಡೋದಕ್ಕೆ ಸ್ವಲ್ಪ ದೊಡ್ಡದಾಗಿರುತ್ತವೆ. ಇದನ್ನ ಸಾಕುವವರಿಗೆ ಯಾವುದೇ ರೀತಿಯ ಭಯವಿಲ್ಲ. ಆದ್ರೆ ಹೊಸಬರು ಮನೆಗೆ ಬಂದ್ರೆ ಸ್ವಲ್ಪ ಹೆದರಿಕೊಳ್ಳಬಹುದು. ಆದ್ರೆ ಈ ನಾಯಿಗಳು ತುಂಬಾನೇ ಬುದ್ಧಿವಂತ ಮತ್ತು ಫ್ರೆಂಡ್ಲಿ ನೇಚರ್ ಹೊಂದಿರುವ ಜೀವಿ. ದೊಡ್ಡವರ ಜೊತೆ ಎಷ್ಟು ಫ್ರೆಂಡ್ಲಿ ಆಗಿರ್ತವೆ ಅದಕ್ಕಿಂತ ಹೆಚ್ಚಾಗಿ ಚಿಕ್ಕ ಮಕ್ಕಳ ಜೊತೆಗೆ ಆಟವಾಡುತ್ತವೆ.
ಇರ್ತವೆ. ಯಾವುದೇ ಕಾರಣಕ್ಕೂ ಇವು ಚಿಕ್ಕ ಮಕ್ಕಳ ಮೇಲೆ ದಾಳಿ ಮಾಡೋದಿಲ್ಲ. ಈ ನಾಯಿಗಳು ಬೆಟ್ಟ ಮತ್ತು ಹಿಮ ಬೀಳುವ ಪ್ರದೇಶಗಳಲ್ಲೂ ಕೂಡ ಯಾವುದೇ ತೊಂದರೆ ಇಲ್ಲದೆ ಜೀವಿಸಬಲ್ಲವು. ಇದರಿಂದ ನೀವು ಯಾವ ವಾತಾವರಣದಲ್ಲಿ ಇದ್ರೂ ಕೂಡ ಆರಾಮಾಗಿ ಇವುಗಳನ್ನ ಸಾಕಬಹುದು. ಶರ್ಪಾಯಿ ಇದು ಚೈನಾಗೆ ಸೇರಿದ ಒಂದು ನಾಯಿಯ ಜಾತಿ. ಬೇರೆ ಯಾವುದಾದ್ರೂ ನಾಯಿ ಇವುಗಳ ಮೇಲೆ ದಾಳಿ ಮಾಡಿದ್ರೆ ಈ ನಾಯಿಗಳ ದೇಹದ ಮೇಲೆ ಇರುವ ರಿಂಕಲ್ಸ್ ಮತ್ತು ಯುನಿಕ್ ಸ್ಕಿನ್ ಟೆಕ್ಸ್ಚರ್ ನಿಂದ ಇವುಗಳ ಬಾಯಲ್ಲಿ ವಿಚಿತ್ರವಾದ ಸೆನ್ಸೇಷನ್ ಕ್ರಿಯೇಟ್ ಆಗುತ್ತೆ. ಇದರಿಂದ ಈ ನಾಯಿಗಳನ್ನ ಕಚ್ಚೋದಕ್ಕೆ ಇಷ್ಟಪಡದೆ ಬೇರೆ ನಾಯಿಗಳು ಇದರ ತಂಟೆಗೆ ಬರೋದಿಲ್ಲ. ಇದರಿಂದ ಇವುಗಳನ್ನ ಸ್ಯಾಂಡ್ ಸ್ಕಿನ್ ಅಂತ ಕೂಡ ಕರೀತಾರೆ. ನೋಡೋದಕ್ಕೆ ಇವು ತುಂಬಾ ಕ್ಯೂಟ್ ಆಗಿವೆ. ಜೊತೆಗೆ ಇವು ಮನೆಯನ್ನ ತುಂಬಾ ಸುರಕ್ಷಿತವಾಗಿ ನೋಡಿಕೊಳ್ಳಬಲ್ಲವು. ಇದರ ದಪ್ಪ ಚರ್ಮದಿಂದ ಇದರ ಎನರ್ಜಿ ತುಂಬಾ ಹೆಚ್ಚಾಗಿರುತ್ತದೆ. ಇದರ ಮತ್ತೊಂದು ವಿಶೇಷತೆ ಏನಂದ್ರೆ ಇದರ ನಾಲಿಗೆಯ ಬಣ್ಣ ಬ್ಲೂ ಮತ್ತು ಬ್ಲಾಕ್ ಆಗಿರುತ್ತದೆ. ಈ ನಾಯಿಗಳನ್ನ ಮನೆಯಲ್ಲಿ ಸಾಕೋದಕ್ಕೆ ಯಾವುದೇ ರೀತಿಯ ಟ್ರೈನಿಂಗ್ ಬೇಕಾಗಿಲ್ಲ. ಆರಾಮಾಗಿ ಮನೆಯಲ್ಲಿ ಸಾಕಬಹುದು. ಪಗ್ ಡಾಗ್ ಈ ನಾಯಿಗಳ ಬಗ್ಗೆ ಖಂಡಿತ ನಿಮಗೆಲ್ಲ ಗೊತ್ತಿರುತ್ತೆ. ಯಾಕಂದ್ರೆ ತುಂಬಾ ಜನ ಈ ನಾಯಿಗಳನ್ನ ಸಾಕೋದು ನೋಡಿರ್ತೀರಾ. ತುಂಬಾ ಬೇಗನೆ ಮನುಷ್ಯನ ಜೊತೆಗೆ ಬೆರೆತು ಹೋಗುವ ಜೀವಿ. ಇವುಗಳನ್ನ ತುಂಬಾ ಸಿನಿಮಾಗಳಲ್ಲಿ, ಟಿವಿ ಶೋಗಳಲ್ಲಿ ಕೂಡ ನೋಡಿರ್ತೀರಾ. ಈ ನಾಯಿಗಳಿಗೆ ಅಷ್ಟೊಂದು ಬೇಗ ಕೋಪ ಅನ್ನೋದು ಬರುವುದಿಲ್ಲ. ಮಕ್ಕಳ ಜೊತೆಗೆ ಇರೋದಕ್ಕೆ ಈ ನಾಯಿಗಳು ತುಂಬಾ ಪರ್ಫೆಕ್ಟ್ ಆಗಿರ್ತವೆ. ಮಕ್ಕಳನ್ನ ಖುಷಿ ಪಡಿಸೋದ್ರಲ್ಲಿ ಈ ನಾಯಿಗಳು ಮಾಸ್ಟರ್ ಅಂತಾನೆ ಹೇಳ್ಬಹುದು. ಈ ನಾಯಿಗಳನ್ನ ಶಾಡೋ ಹೆಸರಿನಲ್ಲಿ ಕೂಡ ಗುರುತಿಸಲಾಗುತ್ತದೆ. ಏಕೆಂದ್ರೆ ಇವು ಯಾವಾಗಲೂ ಇದರ ಓನರ್ ಹಿಂದೆನೆ ಫಾಲೋ ಮಾಡ್ತಾ ಹೋಗ್ತವೆ. ಈ ರೀತಿ ತುಂಬಾ ಕಾರಣಗಳಿಂದ ಜಗತ್ತಿನ ಅತ್ಯಂತ ಕ್ಯೂಟ್ ಆದ ನಾಯಿಗಳ ಲಿಸ್ಟ್ ನಲ್ಲಿ ಇದನ್ನ ಕೂಡ ಸೇರಿಸಲಾಗಿದೆ. ನಾಯಿಗಳು ಎಷ್ಟೊಂದು ನಿಯತ್ತಿನ ಪ್ರಾಣಿ ಅಂತ ನಮ್ಮೆಲ್ರಿಗೂ ಗೊತ್ತಿರುತ್ತದೆ. ಇದು ಕೂಡ ಅಷ್ಟೇ ನಿಯತ್ತಿನ ನಾಯಿ. ಜಾಕ್ ರಸಲ್ ಟೆರೈಟ್ ಈ ಕ್ಯೂಟ್ ಆದ ನಾಯಿಗೆ ಸ್ವಲ್ಪ ಟ್ರೈನಿಂಗ್ ಕೊಟ್ರೆ ಸಾಕು, ನಿಮ್ಮ ಜೊತೆಗೆ ತುಂಬಾ ಫ್ರೆಂಡ್ಲಿ ಆಗಿ ಇರಬಲ್ಲ ಜೀವಿ. ಅಷ್ಟೇ ಅಲ್ಲ, ಈ ನಾಯಿಗಳನ್ನ ಸಾಕೋದಕ್ಕೆ ನಿಮ್ಮ ಬಳಿ ದೊಡ್ಡ ದೊಡ್ಡ ಮನೆಯ ಅವಶ್ಯಕತೆ ಇರೋದಿಲ್ಲ. ಅಪಾರ್ಟ್ಮೆಂಟ್ ಗಳಲ್ಲೂ ಕೂಡ ಈ ನಾಯಿಗಳನ್ನ ತುಂಬಾ ಸುಲಭವಾಗಿ ಸಾಕಬಹುದು. ಯಾಕಂದ್ರೆ ಮನೆಯಲ್ಲಿ ಹೆಚ್ಚಾಗಿ ಗಲಾಟೆ ಮಾಡೋದಿಲ್ಲ, ಬೊಗಳೋದಿಲ್ಲ, ತುಂಬಾ ಸೈಲೆಂಟ್ ಆಗಿರುತ್ತದೆ. ಹಾಗಂತ ಒಂದು ಮೂಲೆಯಲ್ಲಿ ಸುಮ್ನೆ ಕೂಡ ಇರೋದಿಲ್ಲ. ಏನಾದ್ರೂ ಒಂದು ತರಲೆ ಕೆಲಸ ಮಾಡೋತಲೇ ಇರುತ್ತದೆ. ಇನ್ನು ಮನೆಯಿಂದ ಹೊರಗಡೆ ಕರ್ಕೊಂಡು ಬಂದ್ರೆ ಇದಕ್ಕೆ ಎಲ್ಲಿಲ್ಲದ ಎನರ್ಜಿ ಸಿಗುತ್ತೆ. ಅಂದ್ರೆ ಇದರ ಆಟ ಆಡುವುದನ್ನ ನೋಡಿದ್ರೆ ನಿಮಗೇನೆ ಸುಸ್ತಾಗಬಹುದು. ಅಷ್ಟೆಲ್ಲ ತುಂಟಾಟ ಮಾಡುವ ಇದಕ್ಕೆ ಸುಸ್ತಾಗುವುದಿಲ್ಲ. ಅಷ್ಟೊಂದು ಎನರ್ಜಿ ಈ ನಾಯಿಯಲ್ಲಿ ಇರುತ್ತೆ. ಜೊತೆಗೆ ಇದು ತುಂಬಾನೇ ಎಮೋಷನಲ್ ಆಗಿರುತ್ತೆ. ಅಂದ್ರೆ ಇವುಗಳನ್ನ ಒಂಟಿಯಾಗಿ ಮನೆಯಲ್ಲಿ ಬಿಟ್ಟು ನೀವೇನಾದ್ರೂ ಹೊರಗಡೆ ಹೋದ್ರೆ ನಿಮ್ಮ ಮೇಲೆ ಮುನಿಸ್ಕೊಳ್ಳೋದು ಮಾತ್ರ ಪಕ್ಕ. ನಂತರ ಇವುಗಳನ್ನ ಸಮಾಧಾನ ಮಾಡೋದು ಒಂದು ದೊಡ್ಡ ಸಾಹಸ ಅಂತಾನೆ ಹೇಳ್ಬಹುದು. ಫ್ರೆಂಡ್ಸ್, ನಿಮ್ಮಲ್ಲಿ ಎಷ್ಟು ಜನರಿಗೆ ನಾಯಿಗಳಂದ್ರೆ ತುಂಬಾ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.